ಅವ್ರ ಅಪ್ಪನ ಬೆನ್ನವು ಅಂತ ಬೆನ್ನು ತುಳಿತಾ ಇದ್ದಾರೆ ಮಗಳು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ತಾನೇ ನಮ್ಮ ಮಾವನ ಹೆಂಡತಿ ಫೋನ್ ಮಾಡಿದರು, ತಾತನಿಗೆ ಹುಷಾರಿಲ್ಲ, ಅದಕ್ಕೆ 8 ಗಂಟೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ. ಇವಾಗ ಟೈಮ್ 9:30 ಆಗಿದೆ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ಲು, ಹಾಗಾಗಿ ರೆಡಿ ಆಗ್ತಾಯಿದ್ದೀವಿ, ಹೋಗಿ ಹುಷಾರಿಲ್ವಲ್ಲ ನೋಡ್ಕೊಬರೋಣ ಅಂತ. ಚೆನ್ನಾಗೇ ಇದ್ರಪ್ಪ, ಯಾಕೋ ಸುಸ್ತು ಅಂತಿದ್ರು. 4 ದಿವಸದಿಂದ ಹೊಲ್ದ ಹತ್ರಕ್ಕೆ ಹೋಗಿರಲಿಲ್ಲ. ಅವತ್ತು ಇದ್ದಕ್ಕಿದ್ದು ನೀರು ಕುಡಿದ್ಬಿಟ್ಟಿದ್ದಾರೆ, ಹಂಗಾಗಿ ಅವ್ರಿಗೆ ನೆಗಡಿಕೆ. ಯಾರೂ ಇಲ್ಲ, ಮನೆಗೆ ಹೋಗ್ತಾ ಇದ್ದೀವಿ. ಯಾರೂ ಇಲ್ಲ ಮನೆ ಹತ್ರ. ಬಾಣ್ತಿ ಮತ್ತು ಒಂದು ಪಾಪ ಹೋಗಿರ್ತಿದ್ದಾರೆ. ನಮ್ಮ ಮಾವ ದೊಡ್ಡವರು ಎಕ್ಸ್ಕೊಂಡು ಹೋಗ್ತಾ ಹಾಸ್ಪಿಟ್ಲ್ ಹತ್ರ ಆಗಿಟ್ಟಿದ್ರಲ್ಲ, ಅಲ್ಲಿದ್ದಾರೆ. ನಮ್ಮ ಅಜ್ಜಿ ಕೂಡ ಇದ್ದಾರೆ, ಕೆಲಸ ಮಾಡಿದ್ರು. ನಾವು ಯೂಸಲಿ ಯಾವಾಗೇ ಬಂದರೂ ಊರಿಗೆ, ಎಲ್ಲಿಂದ ಬಂದರೂ ಅಷ್ಟೇ, ನಮ್ಮ ಅಜ್ಜಿ ನಮ್ಮ ಮಾವನ ಹೆಂಡ್ತಿದ್ರು ಯಾರೇ ಇದ್ದರೂ ಪಾಪುಗೆ ದೃಷ್ಟಿ ತೆಗಿತಾರೆ. 2 ವರ್ಷ 3 ವರ್ಷ ಬಿದ್ದಿದೆ ಪಾಪುಗೆ. ಆದರೂ ಆಚೆಯಿಂದ ಬಂದಾಗ ದೃಷ್ಟಿ ತೆಗ್ದಾಕ್ತಾರೆ, ಯಾವುದೇ ಕೆಟ್ಟ ದೃಷ್ಟಿ. ಬತ್ತಾ ನನಗೆ ವಯಸ್ಸು ಬರುತ್ತಾ, ಹಾಗೆ ನಾನು 90 ಹತ್ರ ಆಗ್ತೈತೆ. ಶಿವ ಯಾವಾಗ ಕರ್ಕೊತಾನೋ ಅವಾಗ ನಾನು ಹೋಯ್ತೀನಿ ಕಣವ, ಇನ್ನೆಷ್ಟು ದಿವಸ ಅಂತ ಇರೋಕ್ಕಾಯ್ತದೆ ನಾನು ಅಂತೈತೆ. ಯಾಕಪ್ಪ ಹಿಂಗೆ ಹೇಳ್ತೀಯ, ಹಂಗೆ ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಇರು ಅಂತ ಹೇಳ್ತೈತೆ. ಇದೇ ತಾತಂದು ಈ ಹಾಸ್ಪಿಟಲಲ್ಲಿ ಇದ್ದಿದ್ದು. ಚುಂಚನಗಿರಿಯಿಂದ ಕರ್ಕೊಂಬಂದಮೇಲೆ ತಾತ ಒಂದು 15 ದಿವಸ ಇತ್ತು ಮನೇಲಿ ಅಷ್ಟೇ ಅನಿಸುತ್ತೆ. ಅವಾಗಿಂದ ಭಾರಿ ಬಲವಂತ ಮಾಡ್ತೈತೆ, ಮಗಿಗೆ ಇನ್ಫೆಕ್ಷನ್ ಆಯ್ತದೆ, ಹೋಗು ಅಂತ ಕಟ್ಟಾಕ್ಬಿಟ್ಟು ಹಾಲು ಕರ್ದಾಕ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು. ಹಂಗಾಗಿ ನಾವು ಮಧ್ಯಾಹ್ನ 12 ಗಂಟೆಗೆ ಬಂದವರು ಇಲ್ಲೇ ಇದ್ದೀವಿ. 5 ಗಂಟೆ ಆದರೂ ಈಗ ತಾತಂಗೆ ಇಲ್ಲಿ ಆಗ್ತಾ ಇಲ್ವಂತೆ. ನಂಗೆ ಆದಿ ಚುಂಚನಗಿರಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು, ಹಂಗಾಗಿ ಶಿಫ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾಮನು ಹಾಲೆಲ್ಲ ಕರ್ದಾಕ್ಬಿಟ್ಟು ಬರ್ತಾ ಇದ್ದಾನೆ. ಕಾರ್ ತೊಗೊಂಡು ಬಂದ ತಾತನ ಶಿಫ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮೂರು ಆಶಾ ಕಾರ್ಯಕರ್ತೆ ಬೆಳಗಿದ್ದು ಇಲ್ಲೇ ಇದ್ದಾರೆ ಪಾಪ. ತಾತಂಗೆ ಇಲ್ಲಿ ಆಗ್ತಾ ಇಲ್ಲ ಅಂತ ಚುಂಚನಗಿರಿಗೆಲ್ಲ ಶಿಫ್ಟ್ ಮಾಡ್ತಾ ಇದ್ದೀವಿ. ಕಾರ್ ಇಸ್ಕೊಂಡಿದ್ದಾರೆ ಫ್ರೆಂಡು ಚುಂಚನಗಿರಿ ಕರ್ಕೊಂಡು ಹೋಗಿ. ಈಗ ಚುಂಚನಗಿರಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಶಾ ಕಾರ್ಯಕರ್ತೆ ಬೆಳಗ್ಗೆ ಥ್ಯಾಂಕ್ಸ್. ಚುಂಚನಗಿರಿ ಹಾಸ್ಪಿಟಲಿಂದ ಕರ್ಕೊಬಂದು 15 ದಿವಸಕ್ಕೆ ಅಂತ ತಾತಂದಿರು ಇತ್ತು. ಆ ವಿಡಿಯೋ ಯಾವುದೂ ಮಾಡಿಲ್ಲ. ನಮ್ಮ ತಾತನ ತಿಂಡಿ ತಗೊಂಡಿಲ್ಲ. ಸುಣ್ಣ ಬಣ್ಣ ಹೊಡಿತಾ ಇದ್ದಾರೆ, ಮನೆ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲೇ ಇದ್ನಲ್ಲ, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿ. ನಮ್ಮ ತಾತ ತೀರೋಯ್ತು. ಮನೇಲಿ ಸುಣ್ಣ ಬಣ್ಣ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಹೊಡಿತಾ ಇದ್ದಾರೆ. ಪಾತ್ರೆ ಪಗಡೆ ಎಲ್ಲ ನಾನು ನಮ್ಮ ಅಮ್ಮ ಎಲ್ಲ ತೊಳಿತಾ ಇದ್ದೀವಿ. ಮತ್ತು ನಮ್ಮ ಮಾವ, ಚಿಕ್ಕ ಮಾವ ಮತ್ತು ಚಿಕ್ಕ ಮಾವನ ಹೆಂಡತಿ ಧನಿಯಾ ಮೆಣಸಿನ್ಕಾಯಿ ಹಾಕ್ಸೋಕೆ ಹೋಗ್ತಿದ್ದಾರೆ. 1 ಡೇ ಮುಂಚೆಗೆ ಬಂದು ಪೆಂಡೋಲೆಲ್ಲ ಹಾಕ್ತಾ ಇದ್ದಾರೆ. ನಾಳೆ ತಿಥಿ ಇರೋದ್ರಿಂದ ಪೆಂಡೋಲು ಹಾಕ್ತಾ ಇದ್ದಾರೆ. ಮತ್ತು ಹೆಣ್ಮಕ್ಳು ಎಲ್ಲರೂ ಬಂದಿದ್ದಾರೆ. ನಾನು ನಮ್ಮ ತಾತ ತೀರೋದಾಗಿಂದ ಇಲ್ಲೇ ಇದ್ದೆ, ಹಂಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಇವರೆಲ್ಲ ಇವಾಗ ಮಾಡ್ತಿದ್ದೀವಿ, ಆಂಟಿ ಮಕ್ಕಳೆಲ್ಲ. ಇವಾಗ ಸಂಜೆ ಪುಣ್ಯ ಇದೆ, ನೈಟು ಪುಣ್ಯ ಮಾಡ್ತಾರೆ. ನಾಳೆ ನಮ್ಮ ತಾತದ್ದು ತಿಥಿ ಕಾರ್ಯ ಮಾಡ್ತಾರೆ. ಇದು ನಮ್ಮ ತಾತನ ತಂಗಿ ಮುಂದೆ ಕೂತ್ಕೊಂಡಿದ್ದಾರೆ. ಅಂದರೆ ಅವ್ರು ಏನೇ ಕೇಳಿದ್ರು ಏನೇ ಮಾಡಿದ್ರು ಎಲ್ಲ ರೆಡಿ ಮಾಡ್ಕೊತಿದ್ದಾರೆಲ್ಲ ಪುಣ್ಯ ಮಾಡಿ ಮತ್ತು ಸುಖ ಕಳ್ಕೊಳ್ಳೋದಕ್ಕೆ. ಹಂಗಾಗಿ ಕೊಡೋಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ವಿ ಅವ್ರಿಗೆ. ನೆಂಟೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಜನ ಬಂದಿದ್ದಾರೆ ಪುಣ್ಯ ಮಾಡೋದಕ್ಕೆ. ಮತ್ತು ಗಂಟಲೆಲ್ಲ ಇಸ್ಕೊಂಡು ಹೋಗ್ಬೇಕಲ್ಲ ಅವ್ರ ಮನೆಗಳಿಗೆಲ್ಲ ಹಾಕೊಳ್ಳೋದಕ್ಕೆ, ತೀರ್ಥ ಇಸ್ಕೊಂಡು ಹೋಗೋದಕ್ಕೂ ಬಂದಿದ್ದಾರೆ. ನಮ್ಮ ತಾತನ ನನ್ನ ತಂದಿರು ಮಕ್ಕಳು ಎಲ್ಲ ಬಂದಿದ್ದಾರೆ, ಸೊಸೆದಿರು ಮೊಮ್ಮಕ್ಕಳು ಎಲ್ಲ. ಇವತ್ತು ಪುಣ್ಯ, ನಾಳೆ ತಿಥಿ ಮಾಡ್ತೀವಿ ನಮ್ಮ ತಾತಂದು. ಪೂಜೆ ಎಲ್ಲ ಮುಗೀತು. ಇನ್ನು ಬೆಳಗ್ಗೆ ಪೂಜೆಗೆ ಎಲ್ಲ ಇದನ್ನು ಮಾಡ್ಕೊತಾ ಇದ್ದಾರೆ. ಅಡುಗೆ ಮಾಡೋದಕ್ಕೆ ಎಲ್ಲ ಬಟ್ಟೆ ಎಲ್ಲ ಬಂದಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಸೇರಿ ಮಲಗಿರೋರು ಮಲಗಿದ್ದಾರೆ. ಆಮೇಲೆ ಪೂಜೆ ಏನೋ ಇತ್ತಂತೆ, 11 ಗಂಟೆ ಪೂಜೆ. ಅಂದರೆ ನಾಳೆದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊತಾ ಇದ್ದಾರೆ ಇವಾಗಿನ. ಎಲ್ಲ ಮುಗೀತು. ನಾಮ ಇಕ್ಕಿಸ್ಕೊಳ್ಳೋರೆಲ್ಲ ನಾಮ ಇಕ್ಕಿಸ್ಕೊತಾ ಇದ್ದಾರೆ.